ನಮಸ್ಕಾರ. ಎಲ್ಲರಿಗೂ ಶುಭೋದಯ. ಈ ಬೆಳಗು ತಮ್ಮ ಬದುಕಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ. ನೀವೆಂದಾದರೂ ನಿಮ್ಮ ಮನಸ್ಸಿನ ಜೊತೆ ಮಾತನಾಡಿದ್ದೀರಾ? ಏನಪ್ಪ ಇದು ಪ್ರಶ್ನೆ ಅಂತ ಅನ್ನಿಸ್ಬೋದು. ಎಸ್, ಮನಸ್ಸು ಮತ್ತು ದೇಹದ ಸಂಬಂಧದ ಬಗ್ಗೆ ಇವತ್ತು ಮಾತಾಡ್ತೀನಿ. ದೇಹ ಅನ್ನುವುದು ಒಂದು ಮನೆ ಇದ್ದ ಹಾಗೆ, ಮನಸ್ಸು ಅಥವಾ ಜೀವ ಅದರ ಬಾಡಿಗೆದಾರ. ಆದರೆ ಇವೆರಡರ ಸಂಬಂಧದ ನಡುವೆ ಅತಿ ಸೂಕ್ಷ್ಮತೆ ಇದೆ. ಮನಸ್ಸು ದೇಹದಲ್ಲಿ ಉಳಿದುಕೊಂಡಿದೆ, ಜೀವ ದೇಹದಲ್ಲಿ ಇದೆ. ಆದರೆ ಇವೆರಡಕ್ಕೂ ಕೂಡ ಸ್ವತಂತ್ರ ಅಸ್ತಿತ್ವ ಇದೆ. ದೇಹಕ್ಕೆ ಒಂದು ಸ್ವತಂತ್ರ ಅಸ್ತಿತ್ವದ, ದೇಹ ಮಾತನಾಡುತ್ತೆ. ಮನಸ್ಸು ಆಲ್ವೇಸ್ ಡಿಕ್ಟೇಟ್ ಮಾಡುತ್ತೆ. ಮನಸ್ಸಿನ ಶಕ್ತಿ ದೊಡ್ಡದು. ಮನಸ್ಸು ಹೇಳಿದ ಹಾಗೆ ಅನಿವಾರ್ಯವಾಗಿ ದೇಹ ಕೇಳಲೇಬೇಕು. ಎಂತಹ ಅದ್ಭುತವಾದ ಸೃಷ್ಟಿ ಗೊತ್ತಾ! ಈ ಜಗತ್ತಿನಲ್ಲಿ ಅತಿ ಅದ್ಭುತವಾದ ಸೃಷ್ಟಿ ಅಂತಾದರೆ ಮನುಷ್ಯನೇ, ಇನ್ಯಾವುದೂ ಅಲ್ಲ. ಈ ಮನುಷ್ಯ ಬೇರೆ ಬೇರೆ ಸೃಷ್ಟಿ ಮಾಡಿದ್ದಾನೆ. ಅದರ ಮೂಲ ನಮ್ಮ ದೇಹ ಆಗಿದೆ. ದೇಹದ ಮೂಲಕವೇ ನಾವು ಆ್ಯಕ್ಟ್ ಮಾಡ್ತೀವಿ, ದೇಹದ ಮೂಲಕವೇ ನಮ್ಮ ಕ್ರಿಯೆಯನ್ನು ಮಾಡ್ತೀವಿ. ದೇಹದ ಮೇಲೆ ಸದಾ ಒತ್ತಡ ಇರುತ್ತೆ. ಮನಸ್ಸು ಏನು ಮಾಡುತ್ತೆ, ತನ್ನ ಒತ್ತಡಗಳನ್ನು ಅದು ದೇಹದ ಮೇಲೆ ಹೇರ್ತಾ ಹೋಗುತ್ತೆ. ಯಾಕೆಂತಂದರೆ ಮನಸ್ಸಿಗೆ ಸಮಾಜದ ಜೊತೆ ಸಂಬಂಧ ಇದೆ. ಅದಕ್ಕೆ ಈ ನೇರವಾದ ಸಮಾಜ ಏನು ಡಿಕ್ಟೇಟ್ ಮಾಡುತ್ತೆ ನಮ್ಮ ನಡವಳಿಕೆಯ ಬಗ್ಗೆ, ಅದನ್ನು ಮನಸ್ಸು ದೇಹದ ಮೇಲೆ ಹೇರಕ್ಕೆ ಹೋಗುತ್ತೆ, ದೇಹ ಪರಿಣಾಮ ಬೀರುತ್ತೆ. ಇದಕ್ಕೊಂದು ಸರಳವಾದ ಇದು. ಪ್ರತಿದಿನ ನಮ್ಮ ದೇಹ ಏನು ಹೇಳುತ್ತೆ ಅನ್ನೋದನ್ನು ಕೇಳಿಸ್ಕೋಬೇಕು. ಒಂದು 5-10 ನಿಮಿಷಗಳ ಕಾಲ ಸುಮ್ಮನೆ ದೇಹವನ್ನು ಅಬ್ಸರ್ವ್ ಮಾಡಿ, ದೇಹದ ಬೇರೆ ಬೇರೆ ಭಾಗಗಳನ್ನು ಅಬ್ಸರ್ವ್ ಮಾಡಿ. ಆಗ ಅದು ಮಾತನಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ದೇಹದ ಈ ಭಾಗದಲ್ಲಿ ವ್ಯತ್ಯಾಸ ಆಗಿದೆ, ತಲೆಯಲ್ಲಿ ವ್ಯತ್ಯಾಸ ಆಗಿದೆಯೋ, ಹಾರ್ಟ್ನಲ್ಲಿ ವ್ಯತ್ಯಾಸ ಆಗಿದೆಯೋ, ಕಿಡ್ನಿಯಲ್ಲಿ ವ್ಯತ್ಯಾಸ ಆಗಿದೆಯೋ, ಲಿವರ್ನಲ್ಲಿ ವ್ಯತ್ಯಾಸ ಆಗಿದೆಯೋ, ಅದನ್ನು ದೇಹ ಹೇಳ್ತಾ ಹೋಗುತ್ತೆ. ಆದರೆ ಈ ದೇಹದ ಅದ್ಭುತ ಅಂದರೆ ಅದರಲ್ಲಿ ಸೆಲ್ಫ್ ಹೀಲಿಂಗ್ ಆದ ಒಂದು ಅಂಶ ಇದೆ. ದೇಹದ ಸಮಸ್ಯೆಯನ್ನು ದೇಹವೇ ಸರಿಪಡಿಸ್ಕೊಳ್ಬೋದು. ಅದಕ್ಕೆ ಆ ಸ್ವಾತಂತ್ರ್ಯ ಬೇಕು. ದೇಹಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಡಬೇಕು. ದೇಹಕ್ಕೆ ಸ್ವಾತಂತ್ರ್ಯ ಕೊಡುವಾಗ ಮನಸ್ಸು ತನ್ನ ಭಾರವನ್ನು ಇಳಿಸ್ಕೋಬೇಕು. ಭಾರದ ಮೂಲಕ ಸಾಧ್ಯ ಇಲ್ಲ. ಭಾರವನ್ನು ಇಳಿಸಿಕೊಂಡು ಮನಸ್ಸು ಶಾಂತವಾಗಿದ್ದರೆ ದೇಹ ತಮ್ಮ ಸೆಲ್ಫ್ ಹೀಲಿಂಗ್ ಮೂಲಕ ತನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತೆ. ಆ ಶಕ್ತಿ ದೇಹಕ್ಕೆ ಇದೆ. ಈ ಸೆಲ್ಫ್ ಹೀಲಿಂಗ್ ಬಗ್ಗೆ ಕೂಡ ವಿಶ್ವದಲ್ಲಿ ಬಹಳಷ್ಟು ಸಂಶೋಧನೆಗಳು ನಡೆದಿವೆ. ಇತ್ತೀಚಿನ ವರ್ಷಗಳಲ್ಲಿ ಮನಸ್ಸು ಮುಖ್ಯ ಅನ್ನುವ ಮಾತು ಬರ್ತಾ ಇದೆ. ನಿಮ್ಮ ಮನಸ್ಸು ಸರಿಯಾಗಿ ಇದ್ದರೆ ದೇಹ ಸರಿಯಾಗಿ ಇರುತ್ತೆ ಅನ್ನುವುದು. ಈ ಬಗ್ಗೆ ಪುರಾತನ ಋಷಿಮುನಿಗಳು ಕೂಡ ಸಂಶೋಧನೆ ನಡೆಸಿದರು. ಭಾರತೀಯ ಪರಂಪರೆಯಲ್ಲಿ ಮನಸ್ಸು ಬಹಳ ಮುಖ್ಯ ಅನ್ನೋದು. ಆದರೆ ಮನಸ್ಸು ಗಲೀಜಾಗಿಟ್ಕೊತೀವಿ ನಾವು. ಮನಸ್ಸಿನಲ್ಲಿ ಶಾಂತಿ ಅನ್ನುವುದಿರಲ್ಲ. ಮನಸ್ಸು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರುತ್ತೆ. ಸೊ ಮನಸ್ಸು ಸುತ್ತಾಡುವ ಮನಸ್ಸು, ಹಾರಾಡುವ ಮನಸ್ಸು ಎಲ್ಲ ಗಲೀಜನ್ನು ತಂದು ತನ್ನೊಳಗೆ ತುಂಬಿಕೊಳ್ಳುತ್ತೆ. ಆಗ ಸಮಸ್ಯೆ ಪ್ರಾರಂಭ ಆಗುವುದು ದೇಹಕ್ಕೆ. ದೇಹ ಏನೇನೋ ಕೇಳ್ತಾ ಇರುತ್ತೆ ಕಣ್ರಿ, ಅದನ್ನು ಕೊಡುವ ಮುಕ್ತತೆ ಮನಸ್ಸಿಗೆ ಬೇಕು. ಸೊ ಬಾಯಾರಿಕೆ ಆದರೆ ಹೇಳುತ್ತೆ ಅದು. ಹಾಗೆಯೇ ದೇಹದ ಯಾವುದೋ ಭಾಗದಲ್ಲಿ ಇನ್ನೇನೋ ಆದರೆ ಹೇಳುತ್ತೆ. ಹಸಿವಿನ ಬಗ್ಗೆ ಹೇಳುತ್ತೆ, ಸೆಕ್ಸ್ ಬಗ್ಗೆ ಹೇಳುತ್ತೆ, ಪ್ರೀತಿಯ ಬಗ್ಗೆ ಹೇಳುತ್ತೆ. ಒಂದೊಂದೇ ಕೊಡ್ತಾ ಬನ್ನಿ. ಫಾರ್ ಎಕ್ಸಾಂಪಲ್, ಪ್ರೀತಿಯನ್ನು ಮನಸ್ಸು ಕೇಳುತ್ತೆ, ದೇಹವು ಕೇಳುತ್ತೆ. ಪ್ರೀತಿಗೆ ಮನಸ್ಸು ಅರಳೋದು ಮಾತ್ರ ಅಲ್ಲ, ದೇಹ ಕೂಡ ಅರಳುತ್ತೆ. ಇದು ಕೇವಲ ಈ ಸೃಷ್ಟಿಯಲ್ಲಿ ಅಲ್ಲ, ಈವನ್ ಸಸ್ಯಗಳಿಗೂ ಕೂಡ ಪ್ರೀತಿ ಅನ್ನೋದು ಇಷ್ಟ. ನಿಮ್ಮ ತೋಟ ಇದ್ದರೆ, ನಿಮ್ಮ ಗದ್ದೆ ಇದ್ದರೆ ಸುಮ್ಮನೆ ಪ್ರೀತಿಯಿಂದ ಓಡಾಡಿ. ಅಲ್ಲಿರುವ ಗಿಡ ಮರಗಳು, ಸಸ್ಯಗಳು ಪ್ರಫುಲ್ಲಿತ ಆಗ್ತಾ ಹೋಗ್ತವೆ. ಇದನ್ನು ಬಹಳ ಮೊದಲೇ ಈ ಬಗ್ಗೆ ಸಂಶೋಧನೆ ನಡೆದಿತ್ತು. ಈ ಏನು ಭತ್ತದ ಗದ್ದೆಗಳಲ್ಲಿ ಸಂಗೀತವನ್ನು ಹಾಕಿದಾಗ ಅತಿ ಹೆಚ್ಚು ಫಲ ಬಂತಂತೆ. ಇದು ಸೈಂಟಿಫಿಕಲಿ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್. ಅಂದರೆ ಪ್ರತಿಯೊಂದು ಕೂಡ ಪ್ರೀತಿಗೆ ಸ್ಪಂದಿಸುತ್ತೆ ಅನ್ನೋದು. ಪ್ರೀತಿಯ ಅನಿವಾರ್ಯತೆ ಇದೆ. ಪ್ರೀತಿಯನ್ನು ದೇಹ ಮನಸ್ಸು ಎರಡೂ ಬಯಸ್ತಾ ಇರ್ತವೆ. ಆದರೆ ಇವತ್ತಿನ ಒತ್ತಡದ ಬದುಕಿನಲ್ಲಿ ನಮಗೆ ಪ್ರೀತಿಗಿಂತ ದ್ವೇಷ ಜಾಸ್ತಿ ಇದೆ. ಅದು ನೆಗೆಟಿವ್ ಆದದ್ದು.
ಸೊ ಈ ದ್ವೇಷದ ಕಾರಣದಿಂದಾಗಿ ಮನಸ್ಸು ಕೆಡೋದು ಮಾತ್ರ ಅಲ್ಲ, ದೇಹವು ಕೆಡುತ್ತೆ. ದೇಹ ರಿಯಾಕ್ಟ್ ಮಾಡುವ ರೀತಿ ಹಾಗೇನೆ. ಸೊ ನಾನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದಾಗೆ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಬೇಕಾದ್ದು ಬಹಳ ಮುಖ್ಯ. ಈ ಜಗತ್ತಿನಲ್ಲಿ ನಾವೇನು ತುಂಬ್ಕೋತೀವಿ ನಮ್ಮ ಮನಸ್ಸಿನಲ್ಲಿ, ಅದು ದೇಹದ ಮೇಲೆ ಪರಿಣಾಮ ಬೀರುತ್ತೆ. ದೇಹ ಅನ್ನುವುದು ಒಂದು ಸುಂದರವಾದ ದೇಗುಲ ಇದ್ದ ಹಾಗೆ. ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೇಗೆ ಒಂದು ರಿಪೆಂಟೆನ್ಸ್ ಇರುತ್ತೆ, ಹಾಗೆಯೇ ದೇವಸ್ಥಾನ ಇರಲಿ, ಅದು ಚರ್ಚ್ ಇರಲಿ ಅಥವಾ ಮಸೀದಿ ಇರಲಿ, ಪ್ರತಿಯೊಬ್ಬ ಒಂದು ರಿಪೆಂಟೆನ್ಸ್ ಇರುತ್ತೆ ಹೋಗಬೇಕಾದ್ರೆ. ಆ ಕಾರಣಕ್ಕೆ ಅಲ್ಲಿ ಪಾಸಿಟಿವ್ ಆದ ಅಂಶ ಇರೋದು. ಹೋಗಬೇಕಾದ್ರೆ ಇವನ್ನ ತಪ್ಪು ಮಾಡಿಬಿಟ್ಟೆ, ನಾಳೆ ಮಾಡಲ್ಲ ಅಂತ ಅಂದ್ಕೊಂಡು ಹೋಗ್ತಿರ್ತೀವಿ. ಹಾಗೆಯೇ ಪ್ರತಿದಿನ ಈ ಕ್ರಿಯೆ ಏನಿದೆ, ಇದು ದೈನಂದಿನ ಕ್ರಿಯೆ ಆಗಿರಬೇಕು. ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಒಂದು ಮನಸ್ಸು ನಮ್ಮಲ್ಲಿ ಬಂದರೆ ಅದು ದೇಹದ ಮೇಲೆ ಪರಿಣಾಮ ಬೀರುತ್ತೆ. ದಟ್ ಈಸ್ ಕಾಲ್ಡ್ ಎ ಸಬ್ಮಿಷನ್. ಈ ಸೃಷ್ಟಿಕರ್ತನಿಗೋ ಇನ್ನೊಬ್ಬರಿಗೆ ಸಬ್ಮಿಟ್ ಮಾಡೋವಂಥ, ಎಸ್ ಐ ಡಿಡ್ ಎ ಮಿಸ್ಟೇಕ್, ನಾನು ತಪ್ಪನ್ನು ಮಾಡಿದ್ದೇನೆ, ನಾನಿನ್ನು ಮಾಡಲ್ಲ ಅನ್ನೋದು. ಆದರೆ ಇದರ ದೇಹ ಮತ್ತು ಮನಸ್ಸಿನ ಈ ಸಂಬಂಧಕ್ಕೆ ಹಲವು ಆಯಾಮಗಳಿವೆ. ಮೊದಲನೇದಾಗಿ ಭಾಳ ಸ್ಪಷ್ಟವಾಗಿ ಹೇಳೋದಿದ್ದರೆ, ಇವೆರಡಕ್ಕೆ ಪ್ರತ್ಯೇಕವಾದ ಒಂದು ಅಸ್ತಿತ್ವ ಇದ್ದರೂ ಕೂಡ ಒಂದಕ್ಕೊಂದು ಇಂಟರ್ಡಿಪೆಂಡೆನ್ಸಿ ಇದೆ ದೇಹಕ್ಕೆ ಮತ್ತು ಮನಸ್ಸಿಗೆ. ದೇಹಕ್ಕೆ ಹೇಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ವೋ, ಮನಸ್ಸಿಗೂ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ದೇಹ ಇಲ್ಲದಿದ್ದರೆ ಮನಸ್ಸು ಬೆಲೆ ಇಲ್ಲ. ಈ ಜಗತ್ತಿನ ಜೊತೆಗೆ ಸಂಬಂಧ ಹೊಂದಿರುವಂಥ ಮನಸ್ಸು ದೇಹದ ಜೊತೆ ದೇಹ ಎನ್ನುವ ಮನೆಯಲ್ಲಿ ಬಾಡಿಗೆಗೆ ಉಳ್ಕೊಂಡಿದೆ. ಒಂದು ದಿನ ದೇಹವನ್ನು ಬಿಟ್ಟು ಈ ಒಂದು ಜೀವವೋ ಇನ್ನೊಂದೋ ಹೊರಟು ಹೋಗುತ್ತೆ. ಆದರೆ ಇರುವಷ್ಟು ಕಾಲ ಈ ಸಂಬಂಧದಲ್ಲಿ ಒಂದು ಸೌಹಾರ್ದತೆ ಇರಬೇಕಾದ್ರೆ ಪರಸ್ಪರ ಕೊಡಕೊಳ್ಳುವಿಕೆ ಇರಬೇಕು ಅಂತ. ಮನಸ್ಸು ಈ ಸಮಾಜದ ಸಂಬಂಧದ ಕಾರಣಕ್ಕಾಗಿ ಒತ್ತಡಗಳನ್ನು ದೇಹದ ಮೇಲೆ ಹೇರುತ್ತೆ. ಆ ಒತ್ತಡ ಹೇರುವಿಕೆ ಕಡಿಮೆ ಆಗಬೇಕು. ಇಡೀ ದಿನ ಸಾಧ್ಯ ಆಗದೆ ಇರ್ಬೋದು, ಕೆಲವು ನಿಮಿಷಗಳ ಕಾಲ ದೇಹವನ್ನು ಬಹಳ ಮುಕ್ತವಾಗಿ ಬಿಟ್ಬಿಡಿ, ಅದು ಕೇಳಿದ್ದನ್ನು ಕೊಡಿ. ಆದರೆ ಅದು ಸಾಮಾಜಿಕ ನಿಯಮಗಳನ್ನು ಉಲ್ಲಂಘಿಸ್ಕೊಡ್ದು. ದೇಹ ನೀರನ್ನು ಕೇಳುತ್ತೆ, ಆಹಾರವನ್ನು ಕೇಳುತ್ತೆ, ಸೆಕ್ಸನ್ನು ಕೇಳುತ್ತೆ, ಪ್ರೀತಿಯನ್ನು ಕೇಳುತ್ತೆ. ದೇಹ ಎಲ್ಲವನ್ನು ಕೇಳ್ತಾ ಇದೆ. ನಿಮ್ಮ ಮಿತಿಯ ಒಳಗಡೆ ಅದನ್ನು ಕೊಡ್ತಾ ಇರಬೇಕು. ಅದು ಒಂದು ರೀತಿಯ ದೇಹದ ಹಸಿವು, ಇನ್ನೊಂದು ರೀತಿ ಮನಸ್ಸಿನ ಹಸಿವು. ಮನಸ್ಸಿನ ಹಸಿವು ಮತ್ತು ದೇಹದ ಹಸಿವಿನ ನಡುವೆ ಒಂದು ಸಂಬಂಧ ಮತ್ತು ಸಮತೋಲನ ಇರಬೇಕು. ಮನಸ್ಸು ಹೇಳುವ ಸಾಮಾಜಿಕ ಬದ್ಧತೆಗಳು, ಮೌಲ್ಯಗಳು, ನಂಬಿಕೆಗಳು ಏನಿದೆ, ಅದರ ಅಡಿಯ ಅಲ್ಲೇ ದೇಹಕ್ಕೆ ಬೇಕಾದ್ದನ್ನು ಕೊಡ್ತಾ ಹೋಗಬೇಕು. ಆಗ ದೇಹ ಸಂತೋಷವಾಗಿರುತ್ತೆ, ದೇಹ ರೋಗಮುಕ್ತವಾಗುತ್ತೆ ಅನ್ನೋದು. ದೇಹ ರೋಗಮುಕ್ತವಾದಾಗ ಮನಸ್ಸು ಶಕ್ತಿಯುತವಾಗುತ್ತೆ. ಸೊ ಮನಸ್ಸು ಶಕ್ತಿಯುತವಾದಾಗ ದೇಹ ಸದೃಢ ಆಗುತ್ತೆ. ಇದಕ್ಕೆ ಒಂದಕ್ಕೊಂದು ಸೂಕ್ಷ್ಮವಾದ ಸಂಬಂಧ ಇದೆ. ಭಾಳಷ್ಟು ಜನ ಮನಸ್ಸನ್ನು ಕೆಡಿಸ್ಕೋತಾರೆ, ಅದು ದೇಹವನ್ನು ಕೆಡಿಸುತ್ತೆ. ಅಥವಾ ದೇಹದಲ್ಲಿ ಒಂದು ರೀತಿಯ ಹಪಹಪಿಕೆ ಪ್ರಾರಂಭ ಆಗುತ್ತೆ, ದೇಹ ನಡಗೋದಕ್ಕೆ ಪ್ರಾರಂಭ ಮಾಡುತ್ತೆ, ದೇಹ ಇದು ಬೇಡ ಅಂತ ಹೇಳುತ್ತೆ, ಅದು ಸಮಸ್ಯೆ ಪ್ರಾರಂಭ. ಆದ್ದರಿಂದ ದೇಹ ಮತ್ತು ಮನಸ್ಸಿನ ನಡುವಿನ ಸಂಬಂಧ ಏನಿದೆ ಅದು ಬಹಳ ಮುಖ್ಯವಾದ್ದು. ಈ ನಾನು ಹೇಳಿದ್ದನ್ನು ಇವತ್ತಿನ ದಿನ ಯೋಚನೆ ಮಾಡಿ, ದಿನ ಬೆಳಗ್ಗೆ ಒಂದು ನಿಮಿಷ ನಿಮ್ಮ ದೇಹವನ್ನು ನೀವೇ ನೋಡಿ, ಎಷ್ಟು ಸುಂದರವಾದ ಸೃಷ್ಟಿ ಅಲ್ವಾ. ನಮ್ಮ ಕಣ್ಣು, ನಮ್ಮ ಮೂಗು, ನಮ್ಮ ಬಾಯಿ, ನಮ್ಮ ಹೃದಯ, ನಮ್ಮ ಪ್ರತಿಯೊಂದು ಕೂಡ ತುಂಬ ಸುಂದರವಾದದ್ದು, ತುಂಬ ಪಾಸಿಟಿವ್ ಆದ್ದು. ಆದ್ದರಿಂದ ದೇಹ ಎನ್ನುವ ಬಾಡಿಗೆ ಮನೆಯಲ್ಲಿರುವ ನಾವು, ನಮ್ಮ ಮನಸ್ಸು ಆ ದೇಹವನ್ನು ಕಾಪಾಡ್ಕೋಬೇಕು. ಬಾಡಿಗೆ ಮನೆಯನ್ನು ನಾವು ಕಾಪಾಡೋ ಹಾಗೆ, ಬಾಡಿಗೆ ಮನೆಯನ್ನು ನಾವು ಸರಿ ಇಟ್ಕೊಳ್ದಿದ್ರೆ ಮನೆ ಓನರ್ ನಮಗೆ ಹೋಗಿತಾನೆ. ಆದರೆ ನಾವು ಬಾಡಿಗೆ ಮನೆ ಭಾಳಷ್ಟು ಸಂದರ್ಭ ಕೆಡಿಸ್ತಾ ಇರ್ತೀವಿ. ಮನೆಯಲ್ಲಿ ಮಕ್ಕಳಿದ್ದರೆ ಗೋಡೆಗಳ ಮೇಲೆ ಗೀಚ್ತಾರೆ, ಇನ್ನೊಂದು ಮಾಡ್ತಾರೆ. ಮನೆ ಬಿಡಬೇಕಾದ್ರೆ ಅದಕ್ಕೆ ನಿಮ್ಮ ಅಡ್ವಾನ್ಸ್ನಲ್ಲಿ ಅದನ್ನು ಮುರ್ಕೋತಾರೆ ಅಲ್ವಾ. ಹಾಗೆಯೇ ಈ ದೇಹವನ್ನು ನಾವು ಸರಿ ಇಟ್ಕೊಳ್ಳದಿದ್ದರೆ ಅದಕ್ಕೆ ನಾವು ಶುಲ್ಕ ಕಟ್ಟಬೇಕು. ಆ ಶುಲ್ಕ ಭಾಳ ಅಪಾಯಕಾರಿಯಾದ್ದು. ಆದ್ದರಿಂದ ದೇಹವನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ನಾವು ಯತ್ನ ಮಾಡೋಣ. ದೇಹ ಮನಸ್ಸನ್ನು ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಳೋಣ. ದೇಹದ ಮಾತುಗಳನ್ನು ಕೇಳೋಣ. ಈ ದೇಹದ ಮಾತುಗಳನ್ನ ಕೇಳೋದನ್ನು